ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದೆ ನಿಮಗೆ. ಸೊ ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀನಿ. ಹೋಗೋಕ್ಕಿಂತ ಮುಂಚೆ ಇಲ್ಲಿ ರೋಡ್ ಸೈಡಲ್ಲಿ ನಾಳೆ ಏನು ವಿಶೇಷತೆ, ಮಕರ ಸಂಕ್ರಮಣ. ಸೊ ಮಕರ ಸಂಕ್ರಾಂತಿಗೆ ನೋಡಿ ಕಬ್ಬುಗಳು ಲಾರಿಯಲ್ಲಿ ಲೋಡ್ ಗಟ್ಟಲೆ ಬರ್ತಾಯಿದೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಈ ಊರಲ್ಲಿ ಪೊಂಗಲ್ ಅಂತ ಹೇಳ್ತಾರೆ. ಸೊ ನೋಡಿ ಎಷ್ಟೆಷ್ಟು ಲಾರಿ ಗಟ್ಟಲೆ ಕಬ್ಬುಗಳನ್ನ ಲೋಡ್ ಮಾಡ್ತಿದ್ದಾರೆ. ಸೊ ಲೋಡ್ ಇಳಿಸ್ತಿದ್ದಾರೆ ಇಲ್ಲೇ ಥಿಯೇಟ್ರ್ ಹತ್ರನೇ. ನಾಳೆ ಇಲ್ಲಿ ತಮಿಳಿಯನ್ಸಿಗೆ ಪೊಂಗಲ್ ವಿಶೇಷತೆ. ಸೊ ನೋಡಿ ಎಷ್ಟು ಕಬ್ಬುಗಳು. ಸೊ ಅವ್ರು ಕೇಳಿದರು ಯಾಕೆ ಫೋಟೋ ತೆಗಿತಿದ್ದೀರಾ ಅಂತ. ಸೊ ಅದಕ್ಕೆ ಅಂದರೆ ನಾನು ನಾಳೆ ಮಕರ ಸಂಕ್ರಾಂತಿ ಅಲ್ಲ, ನಮ್ಮ ಕಡೆ ಇಷ್ಟೆಲ್ಲ ಲೋಡ್ಗಟ್ಟಲೆ ಕಬ್ಬುಗಳನ್ನ ಇಳಿಸಲ್ಲ. ಸೊ ಇಲ್ಲಿ ಇಳಿಸ್ತಿದ್ದೀರಲ್ವ, ಸೊ ಅದಕ್ಕೋಸ್ಕರ ಫೋಟೋ ತೆಗೆದೆ ಅಂತ ಹೇಳಿದೆ. ಸೊ ಇನ್ನೊಂದು ಕಡೆ ಕೂಡ ಇದೆ ನೋಡಿರಿ, ಅಲ್ಲಿ ದೂರದಿಂದ ಕಾಣ್ತಿದೆ ಕಬ್ಬುಗಳನ್ನ ಒಂದು ಹಟ್ಟಿ ಹಾಕಿದ್ದಾರೆ ನೋಡಿರಿ. ಅಂದರೆ ಅಲ್ಲಿ ಸ್ವಲ್ಪ ಹಾಕಿರೋದು, ಇವಾಗಿದ್ದು ಒಂದು ಲಾರಿ ಲೋಡು ಹಾಕಿದ್ದಾರೆ. ಸೊ ನೋಡಿ ಇಲ್ಲಿ ಅಲ್ಲಿ ಕಾಣ್ತಿದೆಯಲ್ಲ ದೂರದಲ್ಲಿ, ಅದು ಕಬ್ಬು. ಸೊ ಲೋಡ್ ಗಟ್ಟಲೆ ಅಲ್ಲಿ ಕೂಡ ಹಾಕಿದ್ದಾರೆ. ಹೌದು, ಲೋಡ್ ಇದೆ, ಒಂದು ಲೋಡೇ ಇದೆ, ಹಿಂದ್ಗಡೆ ಕೂಡ ಇದೆ, ಮುಂದ್ಗಡೆ ಕೂಡ ಇದೆ. ಸೊ ನಾವು ಫ್ರಂಟ್ ಮಾತ್ರ ಇರೋದು ಅಂದ್ಕೊಂಡೆ. ಸೊ ಇಲ್ಲಿಯ ನಾಳೆ ಮಕರ ಸಂಕ್ರಮಣ, ಎಲ್ಲ ದೇಶಕ್ಕೂ ಮಕರ ಸಂಕ್ರಮಣ. ಎಲ್ಲರಿಗೂ ಹ್ಯಾಪಿ. ನಾಳೆದು ಇವತ್ತೇ ವಿಶ್ ಮಾಡ್ತೀನಿ, ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಮಣ. ಸೊ ಎಲ್ಲರೂ ಮಕರ ಸಂಕ್ರಮಣಕ್ಕೆ ಅಯ್ಯಪ್ಪ ಸ್ವಾಮಿ ದೇವರ ಅನುಗ್ರಹಕ್ಕೆ ಹೋಗಿ, ಅಯ್ಯಪ್ಪ ಮಂದಿರಕ್ಕೆ ಹೋಗಿ ನಮಸ್ಕರಿಸಿ ಬನ್ನಿ. ಸೊ ನಾಳಿನ ವಿಶೇಷ ಮಕರ ಸಂಕ್ರಮಣ. ಸೊ ಅಯ್ಯಪ್ಪನಿಗೆ ವಿಧವಾದ ಅಭಿಷೇಕಗಳು ನಡೆಯುತ್ತೆ. ಎಲ್ಲ ಭಕ್ತಾದಿಗಣಗಳು ಅಲ್ಲಿ ತುಂಬ ಜನ ಸೇರ್ತಾರೆ. ಅದೆಲ್ಲ ನಾಳಿದ್ದು ತುಂಬ ಒಳ್ಳೆ ಮೂಮೆಂಟ್ ಇದೆ, ಒಳ್ಳೆ ವಿಶೇಷ ಇದೆ. ಬಟ್ ನಾನಿವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿ, ಸೊ ತಿಂಡಿ ಎಲ್ಲ ರೂಮಲ್ಲೇ ನಾನೇ ಮಾಡಿಕೊಂಡೆ. ಸೊ ಪುಳಿಯೋಗರೆ ಥರ ಮಾಡಿಕೊಂಡೆ. ಸೊ ತಿಂಡಿ ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸೊ ಇವತ್ತು ನನ್ನ ಕೆಲಸ ಸ್ಟಾರ್ಟ್. ಅದಕ್ಕೋಸ್ಕರ ದೇವರಿಗೆ ಕೈ ಮುಗಿದು ನಮ್ಮ ಕೆಲಸನ ಪ್ರಾರಂಭ ಮಾಡೋಣ ಅಂತ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಯಾವ ಟೆಂಪಲ್ ಅಂತ, ಇಲ್ಲೇ ಹತ್ತಿರದಲ್ಲಿ ಒಂದು ಟೆಂಪಲ್ ಇದೆ. ಫಸ್ಟಿಗೆ ಆ ಟೆಂಪಲ್ಗೆ ಹೋಗ್ತೀನಿ, ಮತ್ತು ಮಿಕ್ಕಿದ ಟೆಂಪಲ್ಗೆ ಕೈ ಮುಗಿತಾ ಹೋಗ್ತೀನಿ. ಸೊ ಫಸ್ಟಿಗೆ ಸಿಗುವಂಥ ಟೆಂಪಲ್ ಯಾವುದು ಅಂತ ನಿಮಗೆ ಯಾರಾದ್ರೂ ಗೊತ್ತಾ? ನಾನು ಹೇಳ್ತೀನಿ. ಫಸ್ಟಿಗೆ ಸಿಗೋ ಟೆಂಪಲ್ ಯಾವುದು ಅಂತ ಹೇಳಿದ್ರೆ, ನಾನು ಕೂಡ ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ಗೆಸ್ ಮಾಡ್ತೀರಾ? ಸೊ ಹೇಳ್ತೀನಿ ಇವಾಗ. ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೂ ಮೊದಲು ವಿಘ್ನ ನಿವಾರಕ ಗಣೇಶ ಅಂತ ಗಣೇಶನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ನಮ್ಮ ವಿಘ್ನಗಳು ಇದ್ದರೆ ದೂರ ಆಗಲಿ, ಬರುವ ಕಷ್ಟಗಳನ್ನು ದೂರ ಮಾಡಿ ಸುಖ ಕೊಡುವಂಥ ದೇವರಲ್ಲಿ ಬೇಡ್ಕೊಳ್ಳೋದಂದರೆ ಮೊದಲನೇ ಪೂಜೆ ವಿಘ್ನ ನಿವಾರಕ ಅಂದರೆ ಗಣೇಶನಿಗೆ. ಸೊ ಆ ಟೆಂಪಲ್ಗೆ ನಾನಿವತ್ತು ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನನಗೆ ವಿಶ್ ಮಾಡಿ, ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ. ಸೊ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಗಣೇಶ ಟೆಂಪಲ್ ಬರ್ತಾಯಿದೆ. ಗಣೇಶ ಟೆಂಪಲ್ ಬರೋಕ್ಕಿಂತ ಮುಂಚೆ ಇಲ್ಲ ನವಿಲುಗರಿ ಇದೆ ನೋಡಿರಿ, ಎಷ್ಟು ಸಖತ್ತಾಗಿದೆ, ತುಂಬ ಇದೆ ನವಿಲುಗರಿ. ಸೊ ಎಷ್ಟೊಂದು ನವಿಲುಗರಿ, ಸಖತ್ತಾಗಿದೆ ನವಿಲುಗರಿ. ಸೊ ಇದೇ ನೋಡಿ ಗಣೇಶ ಟೆಂಪಲ್, ಗಣಪತಿ, ಮೊದಲನೇ ಪೂಜೆ ಗಣಪತಿಗೆ. ಸರಿ, ಹೋಗಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು. ಅಲ್ಲಿವರೆಗೂ ಕಾಯ್ತಾಯಿರಿ. ಸೊ ಗಣೇಶನಿಗೆ ಕೈ ಮುಗಿದು ಮುಂದೆ ಹೋಗ್ತಾ ಇದ್ದೀನಿ. ಸೊ ಗಣೇಶನ ಪ್ರಸಾದ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಗಣಪತಿ, ನೀನೇ ಕಾಪಾಡು. ಸೊ ಗಣೇಶ ಮಂದಿರ ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ದೇವರುಗಳು ನೆಲೆಯಾಗಿದ್ದಾರೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಯಾಗಿದ್ದಾರೆ, ಮತ್ತು ಇಲ್ಲೊಂದು ಸುಬ್ರಹ್ಮಣ್ಯ ದೇವರು ಇದ್ದಾರೆ ರೋಡ್ ಸೈಡಲ್ಲಿ.
ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ಆಗಿದ್ದಾರೆ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ಆಗಿದ್ದಾರೆ. ಆಮೇಲೆ ಸ್ವಲ್ಪ ಮುಂದೆ ಹೋದರೆ ಲಕ್ಷ್ಮೀ ವೆಂಕಟರಮಣ ದೇವರು ಕೂಡ ಇದ್ದಾರೆ ಅಲ್ಲಿ. ಅದಾದಮೇಲೆ ಆಂಜನೇಯ ದೇವರು ಇದ್ದಾರೆ ಅಲ್ಲಿ. ಯಾವ ಗಣೇಶ ಟೆಂಪಲಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮತ್ತು ದೇವಿ ಮೂರ್ತಿ ಒಂದಿದೆ. ಆಮೇಲೆ ಆಂಜನೇಯ ಸ್ವಾಮಿ ಇದೆ. ಆಮೇಲೆ ಗುರು ರಾಘವೇಂದ್ರ ಸ್ವಾಮಿ ಇದ್ದಾರೆ. ಆಮೇಲೆ ತ್ರಿಮೂರ್ತಿಗಳಿದ್ದಾರೆ. ಆಮೇಲೆ ಒಂದು ದೇವಿ ಇದೆ. ಆಮೇಲೆ ನಾಗದೇವರು ಇದ್ದಾರೆ. ತುಂಬ ದೇವರು ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ತುಂಬ ಚೆನ್ನಾಗಿದೆ ಟೆಂಪಲ್. ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ. ನನಗಂತೂ ತುಂಬ ಖುಷಿಯಾಯಿತು, ಸಖತ್ತಾಗಿದೆ. ನಾನು ಯಾವತ್ತೂ ಕೂಡ ಅಷ್ಟು ಗಣಪತಿ ಟೆಂಪಲಲ್ಲಿ ಅಷ್ಟೊಂದು ದೇವರುಗಳ ವಿಗ್ರಹವನ್ನು ನೋಡೇ ಇಲ್ಲ. ಅಷ್ಟೊಂದು ಮೂರ್ತಿಗಳನ್ನು, ದೇವಿಯ ಮೂರ್ತಿ ಆಗಿರಲಿ, ಪ್ರತಿಯೊಂದು ಮೂರ್ತಿ ಆಗಿರಲಿ ನಾನು ನೋಡೇ ಇಲ್ಲ. ತುಂಬ ಚೆನ್ನಾಗಿದೆ. ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ. ಆಮೇಲೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗುವಾಗ ಇಲ್ಲೊಂದು ಓಂ ಶಕ್ತಿ ಶ್ರೀ ಚೌಡೇಶ್ವರಿ ಅಮ್ಮನವರ ಟೆಂಪಲ್ ಕೂಡ ಇದೆ, ಓಪನ್ ಆಗಿಲ್ಲ ಇದು. ಆಮೇಲೆ ಇಲ್ಲಿ ತುಂಬ ಹಲವಾರು ಟೆಂಪಲ್ ಇದೆ. ಇಲ್ಲೊಂದು ಯೇಸು ಕ್ರಿಸ್ತರ ಜೇಸಸ್ ಇದೆ. ಇಲ್ಲಿ ತುಂಬ ಮನೆ ಹತ್ರದಲ್ಲೂ ತುಂಬ ಟೆಂಪಲ್ಗಳು ಇದ್ದಾವೆ. ಎಲ್ಲದಕ್ಕೂ ಹೋಗಿ ಕೈ ಮುಗ್ತಾ ಬಂದಿದ್ದೀನಿ. ನೀವು ಕೂಡ ಬಂದರೆ ಗಣಪತಿ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿ. ಗಣಪತಿ ದೇವರ ಅನುಗ್ರಹ ಪಡೆದು, ವಿಘ್ನ ನಿವಾರಕನ ಅನುಗ್ರಹವನ್ನು ಪಡೆದು ನಿಮಗೂ ಕೂಡ ಒಳ್ಳೆಯ ಆಶೀರ್ವಾದನ ಆ ದೇವರು ಕೊಡಲಿ ಅಂತೇಳಿ ಹಾರೈಸುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇರೋಕ್ಕಿಂತ ಮುಂಚೆ ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ. ಇದು ನಾಳಿನ ವಿಶೇಷತೆ ದೇವಸ್ಥಾನ, ಅಂದರೆ ಮಂದಿರ, ಅಯ್ಯಪ್ಪ ಮಂದಿರ. ಇಲ್ಲಿ ಸೌಂಡ್ ಕೇಳ್ತಾ ಇದೆಯಾ ನಿಮಗೆ? ಬ್ಯಾಂಡ್ ವಾದ್ಯ ಎಲ್ಲ ಕೇಳ್ತಾ ಇದೆ. ನಾಳೆಗೋಸ್ಕರ ಇವತ್ತು ಕೂಡ ಏನೋ ವಿಶೇಷ ಇದೆ. ಇದು ಯೇಸು ಕ್ರಿಸ್ತರ ಇಲ್ಲಿ ನೋಡಿ, ಅಯ್ಯಪ್ಪ ಮಂದಿರದ ಇಲ್ಲಿ ಅಯ್ಯಪ್ಪ ಮಂದಿರ ಇದೆ. ಅಯ್ಯಪ್ಪ ಮಂದಿರ ದೇವಸ್ಥಾನ. ಓಕೆ ಫ್ರೆಂಡ್, ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಮುಂದಕ್ಕೆ ಬೆಳೆಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.